ಇವತ್ತು ಹೆಂಗೂ ಮಸ್ತ್ ಬಿಸಿ ಬಿಸಿ ರೊಟ್ಟಿ ಆಗೋದು ಭಾಳ ದಿನ ಆಯ್ತು ರೊಟ್ಟಿ ತಿಂದು. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಫೆಲೋ? ವೆಲ್ಕಮ್ ಬ್ಯಾಕ್ ಟು ಚಾನಲ್. ಮುದ್ದು ವೀಕ್ಷಕರ ಚಾನಲ್ಗೆ ಹೊಸ್ತಾಗಿದ್ರೆ ಅಂದರೆ 1 ಬಿಟ್ಟು 2 ಬಿಟ್ಟು ಒಂದು 10 ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಅಂದಂಗೆ ಫೈನಲಿ ಇವತ್ತು ನಮ್ಮ learn.cloudframeskills.com ವೆಬ್ಸೈಟ್ ರೆಡಿ ಆಯಿತು. ಹೋಗಿ ಚೆಕ್ ಮಾಡ್ಬೋದು, ಬಟ್ ಅಲ್ಲಿ ಏನು ಸಿಗಂಗಿಲ್ಲ ನಿಮ್ಗೆ, ಇನ್ನೂ ಖಾಲಿ ಐತಿ. ಅದು ತುಂಬ ಟೈಮ್ ಆಯ್ತು, ಒಂದು ವಾರ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಬರ್ರಿ ಇವತ್ತಿನ ದಿನ ಸೂಪರ್ ಆಗಿ ಕಲ್ಲಂಗಡಿ ಹಣ್ಣಿನ ಜೊತೆ ಫ್ರೆಶ್ ವಾಟರ್ಮೆಲನ್ ಜ್ಯೂಸ್ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ವೆಯ್ಟ್ ಲಾಸ್ ಜರ್ನಿ ನಂದು ಚಲೋ ನೋಡೋದೈತಿ. ನಾವು ಐ ಆಮ್ 97.5 kgs. ಆ್ಯಂಡ್ ಈಗ ನೆಕ್ಸ್ಟ್ ವೀಕು ಅದು ಮ್ಯಾಲಿನ 500-600 ಗ್ರಾಮ್ಸ್ ಏನೈತಲ್ಲ ಅದು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡೋಣ. ಎಕ್ಸಾಕ್ಟ್ 97 ಆಗಿ ಟ್ರೈ ಮಾಡೋಣ. ಸೊ ವೀಕ್ಲಿ ಗೋಲು ಭಾಳ ಇಲ್ಲ, ವೀಕ್ಲಿ 1/2 kg ಏನು ಮಾಡೋಣ ಅಂತ ನೋಡುವಂತ. ಒಂದು ವರ್ಷನಾಗ ಎಲ್ಲಿ ಮುಟ್ತೇವೆ ಅಂತೇಳಿ ಇನ್ನೇ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡಿ ಎಲ್ಲ ರಾಡಿ ಆಗ್ಬಿಟ್ಟಿತ್ತು ಹೇಳ್ತೀನಿ. ಇನ್ನೂ ಮಾಡಂಗಿಲ್ಲ, ಯಾಕಂದರೆ ಚಲೋ ಇತ್ತು ಬಟ್ ಅಷ್ಟು ವಾವ್ ಇರಲಿಲ್ಲ. ಆಬ್ವಿಯಸ್ಲಿ ಶುಗರ್ದು ಭಾಳ ಕಡಿಮೆ ಹಾಕಿದ್ವಲ್ಲ, ಸೊ ಹಿಂಗಾಗಿ ಈಗ ಮತ್ತೆ ರಿಅಸೆಂಬಲ್ ಮಾಡ್ಬೇಕು. ಅದನ್ನು ಮಾಡಿ ಜ್ಯೂಸನ್ನು ತೆಗೋಣ. ನೋಡ್ರಿ ಚಂದ ಹಣ್ಣು ಹೆಚ್ಚಿದೆ. ಈಗ ಇದನ್ನ ಸ್ಲೈಸಸ್ ಮಾಡಿ ಇಲ್ಲಿ ಹಾಕಿಬಿಟ್ರೆ ಏನು ರುಚಿ ಆಗ್ತದೆ. ವೆಲ್ಕಮ್. ಜ್ಯೂಸು ಮಸ್ತ್ ಆಗಿತ್ತು. ಹಚ್ಚ ನಾ ಹಾಕ್ತೀನಿ. Alright guys, moment of Tutteshwar is here. ಈಗಂತರೂ ಯಾಕೆ ಅಲ್ಲಿ ಉಂಟು ಜ್ಯೂಸ್ ಎಲ್ಲ ಹಾಕು. ನೋಡ್ರಿ ಇದೆಲ್ಲ ತುಂಬಿಡುತ್ತೆ. ಇದು ಮ್ಯಾಕ್ಸಿಮಮ್ 250 ml ಹಿಡಿದತ್ತೆ. ಸೊ ಅದರ ಅರ್ಥ 250 ml ಜ್ಯೂಸ್ ಆಯ್ತು ನಮ್ಮ ಕಡೆ ಈಗ. ಸೊ ಇದನ್ನು ವಾವ್, ಈ ಸ್ಯಾಟಿಸ್ಫ್ಯಾಕ್ಷನ್ ಐತಲ್ರಿ, ಐ ಕಾಂಟ್ ರಿಯಲಿ ಟೆಲ್ ಯು ಗೈಸ್. ಈ ಸಲ ಸ್ವಲ್ಪ ವೇಸ್ಟ್ ಜಾಸ್ತಿ ಬರತ್ತೆ. ಯಾಕೆ ಹೇಳಿ, ಯಾಕಂದ್ರೆ ಅದು ಕೋಲ್ಡ್ ಐತೆ ಫಸ್ಟ್ ಆಫ್ ಆಲ್. ಸೆಕೆಂಡ್ಲಿ ವೈಟ್ ಪಾರ್ಟನ್ನು ಒಂದು ಸ್ವಲ್ಪ ಹಾಕ್ಯಾನಿಲ್ಲ ನಾ, ಹಿಂಗಾಗಿ ಅದಕ್ಕೆ ಬರತ್ತೆ. ಮೋಸ್ಟ್ಲಿ 500 ml ಹಾಕೋದು ಜ್ಯೂಸ್ ಇದೆ, ನೀರು ಹಾಕೋದು ಅವಶ್ಯ ಇದ್ರಾಗ. ನೋಡ್ರಿ ಆಲ್ಮೋಸ್ಟ್ ಮೋರ್ ದೆನ್ 1/2 ಲೀಟ್ರ್ ಫ್ರೆಶ್ ಜ್ಯೂಸ್ ಬಂದೈತೆ. ವೇಸ್ಟ್ ಈ ಸಲ ಸ್ವಲ್ಪ ಬಂದೈತೆ, ಯಾಕಂದ್ರೆ ವೈಟ್ ಪಾರ್ಟ್ ಇಟ್ಟಿದ್ನಲ್ಲ ನಾನು, ಇನ್ನೊಂದು ಪೀಸ್ ಐತಲ್ಲ, ಇದನ್ನ ಯಾಕೆ ವೇಸ್ಟ್ ಮಾಡೋದು. Alright guys, let's enjoy the fresh watermelon juice now. ಮೊನ್ನೆ ಇಷ್ಟು ಬಂದಿದ್ದಿಲ್ಲಲ್ಲ, ಹೆಂಗೆ ಇವತ್ತು ಹೆಂಗೆ ಇಷ್ಟು ಬಂತು? ಶುಗರ್ ಇಲ್ಲ, ಏನಿಲ್ಲ ಇದ್ರಾಗ, ನ್ಯಾಚುರಲ್ ಶುಗರ್ಸ್. ಏನು ರುಚಿ ಆಗೈತ್ರಿ ಇವತ್ತು ನಿಮ್ಗೆ. A few moments later. ಫುಲ್ ನೀರು ಪತ್ ನಾವು ಒಮ್ಮೆ ಹೆದರಿ ಹೌದಿಲ್ಲ ಕುಂತೇವಿ. ಈಗ ನಾ ಹೋದಾಗ ಆಗಿತ್ತ, ನೀ ಏನು ಮಾಡ್ತಿದ್ದೆ, ಹೆದರಿ ಬಿಡ್ತಿದ್ದೇನೆ. ನಿಂಗೆ ಗೊತ್ತು ಇಲ್ಲಿ ಎಲ್ವರ್ ಮಾಡ್ಬೇಕಂತ. ಹೊರಗಿನ ಮೇನ್ ಬಂದ್ ಮಾಡಿದಿರ ಏನೋ ಮಾರ, ಇದು ವಿಚಿತ್ರ ಐತ್ಲ. ಇವತ್ತು ಮುಂಜಾನೆ ಥಿಂಕ್ ಮಾಡಿದ್ದೆ ನಾನು, ಸರ್ವಿಸಿಂಗ್ ನೋಡ ಜರ್ಮನಿಗೆ ಹೋಗಿ ಬಂದ ಮೇಲೆ ಸರ್ವಿಸ್ ಮಾಡಿಸಿದ್ರ ಆತಂತ ಹೇಳಿ. ಬಟ್ ಒಮ್ಮೆ ನಮಗೆ ಹಿಂಗೆ ಆಗ್ಬಿಡ್ತು ನೋಡಿ ಸರ. ಸೊ ಮಸ್ತಿಲ್ಲ, ವಾಕಿಂಗ್ ಮಾಡೋಕ್ಕೆ ಬಂದೇನೆ. ಆತ್ರಿ ಎಷ್ಟು 43 minutes. ಒಂದು 40 ಆಯ್ತು, ಒಂದು 50 minutes ವಾಕ್ ಆಯ್ತು. 3.5 kilometer ಆಯ್ತು. ಈವ್ನಿಂಗ್ ಆದರೆ ವಾಕಿಂಗ್ ಹೋಗೋಣ ಅಂತ. ನೋಡ್ರಿ ನಂದು ಹೇರ್ ಆಗಲಿ ಸ್ಕಿನ್ ಆಗಲಿ ಮೊದಲಿಂದ ಚಲೋ ಐತಿ, ಬಟ್ ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಿದ ಮೇಲೆ ಇನ್ನೂ ಬೆಸ್ಟ್ ಆಗ್ತದೆ. 11 ಗಂಟೆ ಆಗೈತಿ ಈಗ ಮುಂಜಾನೆ. ಗಿರಣಿ ಓಪನ್ ಐತಿ, ಬಟ್ ಎಣ್ಣೆ ಡಬ್ಬಿ ಒಂದು ಒಯ್ಬೇಕಲ್ಲ, ಅದಕ್ಕೆ ಮನೆಗೆ ಹೋಗಿ ಬೆಟ್ರ್ ಸ್ಕೂಟಿ ತೊಗೊಂಬರ್ತೇನೆ, ಆಮೇಲೆ ಈಸಿ ಆಗ್ತದೆ. ಹಿಂಗೆ ಯಾಕೆ ತೇಕಾತೆ ಅಂದ್ರೆ ಹೆವಿ ಓಡಿ ಬಂದೇನೆ ಈಗ.
ಸೊ ಫ್ರೆಶ್ ಹಿಟ್ಟು ಆಯ್ತು, ಆರ್ಗ್ಯಾನಿಕ್ ಎಣ್ಣೆನೂ ಆಯ್ತು ರೀ. ಇನ್ನು ಆರಾಮ್ ಒಂದು ವಾರ ನಡೀತೈತಿ ಈಗ ಚಿಂತೆ ಇಲ್ದಂಗೆ. ವಡ ಮಾಡತ್ತ ಎಣ್ಣೆ ಅಷ್ಟೇ ಎಣ್ಣೆ ಹಾಕಿಕರೆ ಅದು ಇಷ್ಟು ಎಣ್ಣೆ ಅನ್ಸತ್ತೆ. ಆಯ್ತು, ನಂಗೆ ಅದನ್ನು ಗ್ರಾಮ್ ನೋಡಿ ಹಾಕಿಕೊಡು. ಇವತ್ತು ಹೆಂಗೂ ಮಸ್ತ್ ಬಿಸಿ ಬಿಸಿ ರೊಟ್ಟಿ ಆಗೋದು, ಭಾಳ ದಿನ ಆದ ರೊಟ್ಟಿ ತಿಂದು. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಫೆಲೋ? ಮಸ್ತ್ ವಡ, ಚಟ್ನಿ ತಗೋ, ಇನ್ನೊಂದು ತಗೋ ನೀವು ಬೇಕಾದ್ರೆ. ಹೌದು, ಲಾಸ್ಟ್ ಟೈಮು ಚಲೋ ಆಗಿದೆ. ಅದೇ ಇಟ್ಟೋದ್ರಿ ಇದು. ಈಗ ಅದನ್ನ ರೆಸಿಪಿ ನೆನ್ಪಿಟ್ಕೋ, ಹಂಗೆ ಫಾಲೋ ಮಾಡಿ ನೆಕ್ಸ್ಟ್ ಟೈಮಿಂದ. ಹೆಂಗೆ ಐಶ್ವರ್ಯ, ವಾರದಾಗ ಒಮ್ಮೆ ಇದನ್ನು ಎಂಜಾಯ್ ಮಾಡ್ಬೋದು ನಾವೀಗ. ಯಾಕಂದ್ರೆ ನಾವು ಆರ್ಗ್ಯಾನಿಕ್ ಆಯಿಲೇ ಮಾಡ್ತೇವೆ, ಸೊ ಅದು ಚಿಂತಿರಂಗಿಲ್ಲ. ಆಮೇಲೆ ಲಿಮಿಟ್ ಪೋರ್ಷನೇ ತಿಂತೇವೆ, ಅದು ಟೆನ್ಷನ್ ಇರಂಗಿಲ್ಲ. ಇವು ಭಾಳ ದೊಡ್ಡ ಕಾಣತ್ತವ್ರಿ, ಇಟ್ಟಿಟ್ಟದಾವ ಬರೀ ನೋಡ್ರಿ, ಇಷ್ಟು ಸಣ್ಣದಾವ. A few moments later. मानो कि हाथ भर गया मेरा। तो आपका एक्सपीरियंस कैसा है भाई? जब से फ्रेंचाइजी है तब से कोई प्रॉब्लम आई है या फिर जब से चला है? सही चल रहा है, जब से शार्क टैंक पे आया है तब से सेल ಗಂಟೆ 3:20 ಆಗೈತೆ. ಆ್ಯಕ್ಚುಲಿ ಏನು ತಿನ್ಬೇಕು ಅಂತ ಭಾಳ ಅನ್ನಿಸ್ತು. ಹಿಂಗಾಗಿ ಐಶ್ವರ್ಯನ ಆ್ಯಕ್ಚುಲಿ ನೋಡಿರಿ ಇನ್ನೂ ಲಂಚ್ ಮಾಡಿಲ್ಲ. ಈಗ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ತೀನಿ, ಎಗ್ ರೈಸ್ ಮಾಡ್ಕೊಳ್ತೇವೆ. ಒಟ್ಟು ಫ್ರೈಡ್ ರೈಸ್ ಎಲ್ಲ ಗೊತ್ತಿಲ್ಲ. ನಾವು ಭಾಳ ದಿನ ಆಗಿತ್ತು ರೀ, ಆಲ್ಮೋಸ್ಟ್ 1.5-2 ತಿಂಗಳಾಗಿತ್ತು. ಸ್ಪೈಸಿ ಕೊರಿಯನ್ ನೂಡಲ್ಸ್ ಒಳಗೆ ಹೋದಾಗಿಂದ ತಿಂದೇ ಇಲ್ಲ. ಸೊ ಇದು ತಿನ್ನೋಣಂತ. ಚಿಕನ್ ಫ್ಲೇವರ್ ಆಗಿದೆ, ಮತ್ತು ಆ್ಯಕ್ಚುಯಲ್ ಚಿಕನಲ್ಲಿ ಇದು ವೆಜ್ಜನೇ ಐತಿ. ಸೊ ಫಸ್ಟ್ ಟೈಮ್ ಕಡಿಮೆ ನೀರು ಹಾಕಿ ಟ್ರೈ ಮಾಡತ್ತೇನೆ ರೀ, ಚಲೋ ಆಗತ್ತೆ. ನೀರು ತೆಗಿಬೇಕು ಈಗ, ಅಂದ್ ಬಸಿಬೇಕು. ದ್ಯಾಟ್ ಇಸ್ ಹೌ ಇಟ್ಸ್ ಕುಕ್ಡ್. ಬರ್ರಿ. ಹೌದು. ಹೌದು, ಒಂದು ಸೀರೀಸ್ ನೋಡ್ಬೋದು ಕೂತೇವ್ರಿ. ಐಶ್ವರ್ಯ ಫುಲ್ ಕಾಮಿಡಿ ಅನ್ಸುತ್ತೆ. ಡೆಡ್ ಪಿಕ್ಸೆಲ್ ಅಂತ ಹಾಟ್ಸ್ಟಾರ್ನಾಗ ಚೆಕ್ ಮಾಡ್ಬೋದು ನೀವು. ಗೇಮರ್ಸ್ ಇದ್ರೆ ಅಂದ್ರೆ ಭಾರಿ ಲೈಕ್ ಆಗ್ತದೆ ನಿಮ್ಗೆ. ಅದ್ರ ಒಂದು ಕ್ಯಾರೆಕ್ಟರ್ ಹೆಸರು ಐಶೂನ, ಈಕೆ 7:15 ಆ್ಯಂಡ್ ನಡೆದತ್ತು ಒಟ್ಟು ದಿವಸ. ಹಾಲಿ ಕಾಸಾಕಿಟ್ಟೆ ನಾನು ಆ್ಯಕ್ಚುಲಿ. ನಿನ್ನೆ ರಾತ್ರಿ ತರಿಸಿತ್ರಿ, ಅರ್ಧ ಲೀಟ್ರಷ್ಟ ಕಾಸಾತೇನೆ. ಯಾಕಂದ್ರೆ ಒಡ್ಯಾಕತ್ಬಿಟ್ಟವು ಬಿಸಿಲಿಗೆ ಅವು. ಯಾಕಂದ್ರೆ ಅವ್ರು ಎಷ್ಟು ದಿನ ತಂದು ಇಟ್ಕೊಂಡಿರ್ತಾರೋ ಏನೋ. ಓಹ್, ಮಸ್ತ್ ಬಿಸಿ ಬಿಸಿ ಚಹಾ ಆಗತ್ತಿಲ್ಲ ರೆಡಿ. ಡಿನ್ನರಿಗೆ ಹೊರಗೆ ಹೋಗ್ಬೇಕಂತಿತ್ತು ರೀ, ಮತ್ತು ಬ್ಯಾಡ್ ಅಂಥೇಳಿ ಐಶ್ವರ್ಯನೂ ಇಲ್ಲೇ ಕೂತಾಳ. ಆ್ಯಂಡ್ ನೋಡ್ರಿ ನಮ್ಮ ಐಶ್ವರ್ಯನ ಸ್ಕಿನ್ ಎಷ್ಟು ಚಂದ ಇಂಪ್ರೂವ್ ಆಗತ್ತೆ, ಆಲ್ ಥ್ಯಾಂಕ್ಸ್ ಟು ಮೀ. ಆ್ಯಂಡ್ ಇಲ್ಲೇ ಏನಿದು ಈ ನಮೂನಿ ಫುಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತರಿಸ್ಕೊಂಡ್ಬಿಟ್ಟಿಯಲ್ಲ. ಗೈಸ್, ದಿಸ್ ಈಸ್ ಇನ್ ಪುಣೆದಾಗ ಈ ಪರಿ. ಎಷ್ಟು ಇದಕ್ಕೆ? 199 ರುಪೀಸ್ಗೆ ಇಷ್ಟು ವೆರೈಟಿ. ಉಪ್ಪಿಟ್ಟು, ಇಡ್ಲಿ ವಡ, ದೋಸೆ, ಇದೇನು ಶಿರಾನ? ಶಿರಾ. ನೈಸ್. ಆಲ್ರೈಟ್ ಸ್ನೇಹಿತರೆ, ಬನ್ನಿ ಇವತ್ತು ಲಕ್ಕಿ ಕಮೆಂಟ್ಸ್ ನೋಡೋಣ. ನಮ್ಮ PYSP ಅವ್ರು ಹೇಳ್ತಾರೆ, ಆಕಾಶ್ ರಿಯಲಿ ನೈಸ್ ಆಫ್ ಯು ಮ್ಯಾನ್. ಪಾಪ ನಿಮ್ಮ ವೈಫ್ ಎಷ್ಟು ಪಾತ್ರೆ ತೊಳಿತಾ ಇದ್ದಾರೆ, ನಿಜ ಹೇಳಿ ನಿಮಗೆ ಅವರು ಬೈಯೋದಿಲ್ವ? ಆ್ಯಕ್ಚುಲಿ ಅದು ಏನಾಯ್ತು ನಂಗೆ ಗೊತ್ತೈತೆ, ನೀವು ಎದಕ್ಕೆ ಹೇಳತ್ತೀರಿ. ಇಲ್ಲ, ವೈಶಾಲಿ ಬರ್ತಾಳ, ಬಟ್ ಅದು ಏನಾಯ್ತು, ಐಸ್ ಕ್ರೀಮ್ ಮಾಡೋಕೆ ಹೋಗಿ ಪೂರ್ತಿ ರಾಡಿ ಆಗಿಬಿಟ್ಟಿತ್ತು ಅದು ನಿನ್ನೆ. ಯಪ್ಪ ಇಷ್ಟು ತ್ರಾಸ ಆಯ್ತು ಕ್ಲೀನ್ ಮಾಡೋಕೆ. ಅದನ್ನ ವ್ಲಾಗ್ ಮಾಡಿಲ್ಲ ನಾನು. ಅದನ್ನ ಕ್ಲೀನ್ ಮಾಡೋಕೆ ಆಲ್ಮೋಸ್ಟ್ ಅರ್ಧ ತಾಸು ಹಿಡ್ದೈತಿ. ಯೂಶ್ವಲಿ ಜ್ಯೂಸರ್ ಕ್ಲೀನ್ ಮಾಡೋಕೆ 5 ಮಿನಿಟ್ಸ್ ಅಷ್ಟೇ ಬೇಕು. ಸೊ ನೆಕ್ಸ್ಟ್ ಟೈಮಿಂದ ಆ ರೆಸಿಪಿ ಡೈರೆಕ್ಟಾಗಿ ಟ್ರೈ ಮಾಡೋಂಗಿಲ್ಲ, ಏನೋ ಬೇರೆ ರೀತಿಯಿಂದ ಟ್ರೈ ಮಾಡೋಣ. ಆಲ್ ರೈಟ್ ಸ್ನೇಹಿತರೆ, ನಾನು ಲಿಂಕ್ಡಿನ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿರಿ. ಅಲ್ಲೇ ನಿಮಗೆ ಜಾಬ್ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಅಂದಂಗೆ ನಮ್ಮ ವೆಬ್ಸೈಟ್ ಕೂಡ ಆಲ್ಮೋಸ್ಟ್ ರೆಡಿ ಆಗೈತಿ, ಅದ್ರ ಖುಷಿ ಕೂಡ ಐತಿ. ಸೊ ಲಿಂಕ್ಡಿನ್ ಪ್ರೊಫೈಲಿದ್ದು ಕಮೆಂಟ್ಸ್ನಾಗ ಡೀಟೇಲ್ಸ್ ಕೊಟ್ಟಿರ್ತೀನಿ, ಹೋಗ್ರಿ ಅಲ್ಲೇ ಫಾಲೋ ಮಾಡಿರಿ ಅಂತ ಹೇಳ್ತಾ ನಾಳೆ ಮಗದೊಂದು ಸೂಪರ್ ಸುಪ್ರೀಮ್ ಎಪಿಸೋಡ್ ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖನವಂತು, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್.